ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಭವ್ಯ ಅವರು ನಂದೀಶ್ ಜೊತೆ ಚಿಟ್ಚಾಟ್ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಫಸ್ಟ್ ಸರ್ಕಲ್ ಸೊಸೈಟಿ ಹೆಸರು ಹೇಳಿಕೊಂಡು ಹಣವನ್ನು ದುರುಪಯೋಗ ಮಾಡ್ತಾ ಇರುವಂಥದ್ದು. ಅದರ ಸಂಸ್ಥಾಪಕ ನಂದೀಶ್ ಅವರು ಜೀ ಕನ್ನಡ ಜೊತೆ ಇದ್ದಾರೆ. ಆ ಸಂಸ್ಥೆಯಲ್ಲಿ ಏನೆಲ್ಲ ಆಗ್ತಾ ಇದೆ, ಏನು ದೂರು ಬರ್ತಾ ಇದೆ, ಯಾರು ಹಣವನ್ನು ದುರುಪಯೋಗ ಮಾಡ್ತಾ ಇರುವಂಥದ್ದು ಸ್ವತಃ ಮಾತಾಡೋದಕ್ಕೆ ನಂದೀಶ್ ಅವರೇ ಇದ್ದಾರೆ. ಸರ್, ಈಗಾಗಲೇ ಸಂಸ್ಥೆಯ ಸಂಸ್ಥಾಪಕ ನೀವು, ನಿಮ್ಮ ಗಮನಕ್ಕೆ ಬರದೆ ಏನೆಲ್ಲ ಆಗ್ತಾ ಇದೆ ಸರ್? ನಾವು ಲಾಸ್ಟ್ ಜನವರಿ 3, 4, 5ರಲ್ಲಿ ಥರ್ಡ್ ಎಕ್ಸ್ಪೋ ಅಂತ ಮಾಡಿದ್ವಿ. ಭಾಳ ಯಶಸ್ವಿಯಾಗಿತ್ತು. ಒಂದು 40,000 ಜನ ಸೇರಿದರು. ಅದರ ಯಶಸ್ಸು ಇರೋದು ಉದ್ಯಮಿಗಳು ಒಬ್ರಿಗೊಬ್ರು ಪರಸ್ಪರ ಸಹಾಯದಿಂದ ಅದೊಂದು ವೇದಿಕೆ ಸೃಷ್ಟಿಯಾಗಿದ್ದರಿಂದ ಭಾಳ ಸಕ್ಸಸ್ಫುಲ್ ಆಗಿತ್ತು. ನೀವು ನೋಡಿಕೊಂಡ್ರೆ ಹಿಸ್ಟ್ರಿನಲ್ಲಿ ಅಷ್ಟು ದೊಡ್ಡ ಜನಸಂಖ್ಯೆಯಲ್ಲಿ ಜನ ಸೇರೋದೇ ಭಾಳ ಒಂದು ಕಷ್ಟದ ಕೆಲಸ. ಆ ಸಕ್ಸಸ್ ಆದ ನಂತರ ಇದನ್ನು ತುಂಬ ಜನ ಇದನ್ನು ಟೇಕ್ ಓವರ್ ಮಾಡ್ತಾರೆ, ಹೈಜಾಕ್ ಮಾಡೋ ಭಾಳ ಪ್ರಯತ್ನ ನಮ್ಮಲ್ಲಿ ನಡೀತು. ಆಗ ನಾವು ಉದ್ಯಮಿಗಳೆಲ್ಲ ಒಂದಾಗಿ ನಿಂತು ಯಾವುದೇ ಕಾರಣಕ್ಕೂ ಇದನ್ನು ಬಿಡಬಾರ್ದು ಅಂತೇಳಿ ನಾವೇ ಸೊಸೈಟಿ ರಿನ್ಯೂ ಮಾಡ್ಕೋಬೇಕು, ನಾವು ಕಂಟಿನ್ಯೂ ಮಾಡಬೇಕು ಅನ್ನೋ ಹೋರಾಟ ನಡೀತಾ ಇತ್ತು. ನಮ್ಮಲ್ಲಿ ಮೆಂಟರ್ ಅಂತ ಹೇಳಿ, ಚೀಫ್ ಮೆಂಟರ್ ಅಂತ ಹೇಳಿ ನಾವು ಒಬ್ಬರು ಅಧಿಕಾರಿ ಜಯರಾಮ್ ರಾಯ್ಪುರ ಅಂತ ಹೇಳಿ, ಇವಾಗ ಅವರು ವಿಜಯವಾಡ CCT IT ಕಮಿಷನರ್ ಆಗಿದ್ದಾರೆ. ಅವರು ನಮ್ಮಲ್ಲಿ ಮೆಂಟರ್ ಆಗಿದ್ದರು. ಅವರು ನಮಗೆ ಅವರ ವೈಫ್ ಧರ್ಮಪತ್ನಿಯವರೆಲ್ಲ ನಮ್ಮ ಜೊತೆಗೆಲ್ಲ ಇದ್ದರು. ಅವರೇನು ಮಾಡಿದ್ದಾರೆ, ಅಕ್ಟೋಬರಲ್ಲಿ ವಿತೌಟ್ ನಮ್ಮ ಫಸ್ಟ್ ಸರ್ಕಲ್ ಸೊಸೈಟಿ ನಾಲೆಡ್ಜ್ ಇಲ್ದಲ್ಲೇ ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ ಮಾಡಿದ್ದಾರೆ. ಅಲ್ಲಿ ನೋಡಿ ಉದ್ದೇಶ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತೆ. ಫಸ್ಟ್ ಆಫ್ ಆಲ್ ಸೊಸೈಟಿ ಅನ್ನೋ ನಾಮನ್ ಕ್ಲೇಚರಲ್ಲಿ ರಿಜಿಸ್ಟ್ರೇಷನ್ ಆಗಬಾರ್ದು. ಸೆಕೆಂಡು, ಇವರೊಂಥರ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಪಾರ್ಟ್ನರ್ನ ಸೇರಿಸಿ ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ ಫ್ಯಾಮಿಲಿ ಥರ ಒಂದು ಟ್ರಸ್ಟ್ ಮಾಡಿಬಿಟ್ಟಿದ್ದಾರೆ. ಅದರ ಉದ್ದೇಶ ಏನೋ ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇದು ಏನೋ ಒಂದು ಪೊಲಿಟಿಕಲ್ ಹೋಗ್ಬೇಕನ್ನೋ ಒಂದು ತಿರುವು. ಜನ ಹೇಳ್ತಾರೆ ರೂಮರ್ಸಲ್ಲಿ ಅವರು ಒಳನರಸೀಪುರ ಟಿಕೆಟಿಗೆ ಟ್ರೈ ಮಾಡ್ತಾ ಇದ್ದಾರೆ ಅಸೆಂಬ್ಲಿ ಎಲೆಕ್ಷನ್ಗೆ, ಮತ್ತು ಚಿಕ್ಕಬಳ್ಳಾಪುರ MP ಟ್ರೈ ಮಾಡ್ತಾ ಇದ್ದಾರೆ ಅನ್ನೋ ರೂಮರ್ಸ್ಗಳು ಇದೆ. ನಮ್ಮ ಉದ್ದೇಶ ಏನು, ಒಂದು ನಾವು ಕಷ್ಟಪಟ್ಟು ಕಟ್ಟಂಥ ಸಂಸ್ಥೆ ಉದ್ಯಮಿಗಳಿಗೋಸ್ಕರ. ಇವತ್ತು ಉದ್ಯಮಿ ಅಂದರೆ ನಿಮಗೆಲ್ಲ ಗೊತ್ತಿದೆ ಎಷ್ಟು ಕಷ್ಟ. ಒಬ್ಬ ಉದ್ಯಮಿ ಒಂದು ಬೆಳಿಬೇಕು, ಅವನಿಗೊಂದು ಲೋನ್ ತಗೋಬೇಕು, ಎಷ್ಟು ಕಷ್ಟ ಇದೆ. ಪರಸ್ಪರ ಒಬ್ರಿಗೊಬ್ರು ಸಹಾಯ ಮಾಡೋಣ ಅಂತ ಮಾಡಿರೋ ವೇದಿಕೆನ ಈ ಪ್ಲ್ಯಾಟ್ಫಾರ್ಮ್ನ ಅದಕ್ಕೆ ತಿರುಪಡಿ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಾದ್ರೂ ಅಧಿಕೃತವಾಗಿ ಒಂದು ಕೋಲಾರ ಇನ್ವೆಸ್ಟರ್ಸ್ ಮೀಟ್ ಅಂತ ಮಾಡಿ ಬೇರೆ FCG ಅಂತ ಶಿಲ್ಪಾ ಅನ್ನೋ ಅವರ ಪರ್ಸ್ನಲ್ ಕಂಪ್ನಿಗೆ ದುಡ್ಡು ಹಾಕ್ಸ್ಕೊಂಡು ಕಾರ್ಯಕ್ರಮನ ಮಾಡಿದ್ದಾರೆ. ಸೊಸೈಟಿಗೆ ಬರಬೇಕಾಗಿರೋದು ಹಣನ ಅಲ್ಲಿಗೆ ಡೈವರ್ಟ್ ಆಗೋಗಿದೆ. ಅವರು ಜಯರಾಮ್ ಸರ್ ವೈಫು. ಅದಾದಮೇಲೆ ಈಗ ದೊಡ್ಡದಾಗಿ 9-10 ಅನ್ನೋದಕ್ಕೆ ಇನ್ನೊಂದು ಪ್ಯಾರಲಲ್ ಎಂಟಿಟಿ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿಗೆ ಬರಬೇಕಾಗಿರೋಂಥ ಬ್ರ್ಯಾಂಡ್ ವ್ಯಾಲ್ಯೂ, ಗುಡ್ ವಿಲ್ಲು, ಟ್ರೇಡ್ ಮಾರ್ಕು ಇದನ್ನೆಲ್ಲ ದುರುಪಯೋಗಪಡಿಸ್ಕೊಂಡು, ಯಾಕಂದರೆ 3 ವರ್ಷ ಸಕ್ಸಸ್ ಆದಮೇಲೆ 4ನೇ ವರ್ಷ ಸಕ್ಸಸ್ ಮಾಡೋದು ಭಾಳ ಸುಲಭ. ಫಸ್ಟ್ನೇ ಇಯರಲ್ಲಿ ಮಾಡೋದು ಎಷ್ಟು ಕಷ್ಟ ಇದೆ, 4ನೇ ಇಯರಲ್ಲಿ ಅಷ್ಟೇ ಕಷ್ಟ ಇರುತ್ತೆ. ಅದರದ್ದೇ ಹೆಸರು ಫಸ್ಟ್ ಸರ್ಕಲ್ ಸೊಸೈಟಿ ಹೆಸರು, ಫಸ್ಟ್ ಸರ್ಕಲ್ ಸೊಸೈಟಿ ಬ್ರ್ಯಾಂಡು, ಫಸ್ಟ್ ಸರ್ಕಲ್ ಗುಡ್ ವಿಲ್ಲು, ಅದನ್ನೆಲ್ಲ ದುರುಪಯೋಗ ಬಳಸ್ಕೊಂಡು ನ್ಯೂಸ್ ಪೇಪರ್ ಆ್ಯಡ್ ನೋಡಿ ನೀವು, ಪ್ರಜಾವಾಣಿಯಲ್ಲಿ ಫುಲ್ ಪೇಜ್ ಆ್ಯಡ್ ಕೊಟ್ಟಿದ್ದಾರೆ 2ನೇ ತಾರೀಕು. ಏನು ನಾವು ಲಾಸ್ಟ್ ಇಯರ್ ಕೊಟ್ಟಿದ್ವಿ ಡಿಟ್ಟೋ ಅದೇ ಆ್ಯಡಲ್ಲಿ 4 ಫೋಟೋ ಚೇಂಜ್ ಆಗಿದೆ ಅಷ್ಟೇ. ಕಾನ್ಸೆಪ್ಟ್ ನಂದು, ಐಡಿಯಾ ನಂದು, ಶ್ರಮ ನಂದು, ಎಲ್ಲ ನಂದು. ಬಟ್ ಇವತ್ತು ನಮ್ಮನ್ನು ಓವರ್ಟೇಕ್ ಮಾಡಿ ಇನ್ನೊಂದು ಸೊಸೈಟಿ ಟ್ರಸ್ಟ್ ಅಂತ ಕ್ರಿಯೇಟ್ ಮಾಡಿ 9-10 ಅನ್ನೋದು ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ ಫಸ್ಟ್ ಸರ್ಕಲ್ ಸೊಸೈಟಿ ಯಾವಾಗ ರಿಜಿಸ್ಟರ್ ಮಾಡಿದರೆ ಆಮೇಲೆ ಏನಾಯಿತು, ಯಾಕೆ ನೀವು ಇದರಲ್ಲಿ ಇನ್ವಾಲ್ವ್ ಅಥವಾ ಅದನ್ನು ಅಂದರೆ ನೀವು ಅನುಮೋದನೆಯನ್ನು ಹಿಂಪಡೆದಿದ್ದರೆ ಏನು ಸರ್? ಇದು 2021ರಲ್ಲಿ ಯೋಜನೆ ನಮ್ಮ ಪ್ಲ್ಯಾನ್ ಸ್ಟಾರ್ಟ್ ಆಗಿದ್ದು. 22 ಆಗಸ್ಟಲ್ಲಿ ನಾವು ರಿಜಿಸ್ಟರ್ ಮಾಡಿದ್ದು. ಸೊಸೈಟಿನ ಯಾಕೆ ರಿಜಿಸ್ಟರ್ ಮಾಡಿದ್ರಿ, ಭಾಳ ಮುಖ್ಯವಾದ ಪಾಯಿಂಟ್. ಒಂದು ಡೆಮೊಕ್ರೆಟಿಕ್ ಇರಬೇಕು. ನಾಳೆ ನಾನು ಇರ್ತೀನಿ, ಇನ್ನೊಬ್ರು ಯಾರೋ ಬರ್ತಾರೆ, ಆಯ್ಕೆ ಆಗಬೇಕು, ಎಲೆಕ್ಷನ್ಸ್ ಇರಬೇಕು, ರಿನ್ಯೂವಲ್ ಇರಬೇಕು, ಮತ್ತು ಉದ್ಯಮಿಗಳೇ ಚೂಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸೊಸೈಟಿ ರಿಜಿಸ್ಟರ್ ಮಾಡಿದ್ವಿ. ನಾವು ಟ್ರಸ್ಟ್ ಮಾಡಿಲ್ಲ, ಪ್ರೈವೇಟ್ ಲಿಮಿಟೆಡ್ ಮಾಡಿಲ್ಲ, LLP ಮಾಡಿಲ್ಲ. ಸೊ ಈಗ ಸತತವಾಗಿ 3 ವರ್ಷ ನಡ್ಕೊಂಬಂದಾಗ 25ರಲ್ಲಿ ರಿನ್ಯೂವಲ್ ಇತ್ತು. ಈ ರಿನ್ಯೂವಲ್ ಟೈಮ್ನಲ್ಲಿ AGM ಕರೆದು ನಾವೆಲ್ಲ ಪ್ರಾಪರಾಗಿ ಯಾರನ್ನ ಆಯ್ಕೆ ಮಾಡಬೇಕು, ಏನು ಮಾಡಬೇಕು ಅನ್ನೋ ಪತ್ರಿಕೆ ಇತ್ತು. ಇದನ್ನು ಏನು ಮಾಡಿದ್ರು ಇವರು, ಅವ್ರಿಗೆ ಮೆಜಾರಿಟಿ ಬರಲ್ಲ ಅಥವಾ ಆಗಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಏಕಾಏಕಿ ಕೇಳ್ದಲೆ ಆಗಸ್ಟಲ್ಲಿ ಅನಧಿಕೃತವಾಗಿ ಡಾಕ್ಟರ್ ಮುನಿರಾಜು ಅಂತೇಳಿ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಅಂತ ಏನೋ ಒಂದು ಸ್ಕೂಲ್ ಸಂಸ್ಥೆ ಇದೆ, ಅವ್ರನ್ನ ಪ್ರೆಸಿಡೆಂಟ್ ಅಂತ ಅನೌನ್ಸ್ ಮಾಡಿದ್ರು. ಆಗ ಸೊಸೈಟಿಲಿ ನಾನೇ ಪ್ರೆಸಿಡೆಂಟ್ ಆಗಿರ್ತೀನಿ. ಇವರು ಅನೌನ್ಸ್ಮೆಂಟ್. ಈಗ ನಾಳೆ ನಾನು ಬಂದು ನೀವು ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರೆ ನೀವು ಚೀಫ್ ಮಿನಿಸ್ಟರ್ ಆದ ಲೆಕ್ಕ. ಅದಕ್ಕೆ ಒಂದು ಕಾನೂನು ಇರ್ತದೆ, ಕಾನೂನುಕೃತವಾಗಿ ಎಲೆಕ್ಟ್ ಆಗಬೇಕಾಗ್ತದೆ, ಮತ್ತು LLP ಇರ್ತದೆ, ಆಮೇಲೆ ಚೀಫ್ ಮಿನಿಸ್ಟರ್ ಅಂತ ಮಾಡ್ತಾರೆ. ಇವರು ಅದೆಲ್ಲ ಮಾಡಲಿಲ್ಲ. ಏಕಾಏಕಿ ಆಗಸ್ಟಲ್ಲಿ ಡಿಕ್ಲೇರೇ ಮಾಡಿಬಿಟ್ರು, ಇವರು ಪ್ರೆಸಿಡೆಂಟು, ನಾನು ಹೇಳ್ತಾ ಇದ್ದೀನಿ ಅದೇ ಫೈನಲ್ ಅಂತ. ಆ ಥರ ಮಾಡೋದ ರೀತಿಯಲ್ಲಿ ನಮಗೆ ಅಸಮಾಧಾನ ಆದಾಗ ರಿನ್ಯೂವಲ್ ಪೆಂಡಿಂಗ್ ಇತ್ತು. ನಾವು ರಿನ್ಯೂವಲ್ಗೆಲ್ಲ ಅಪ್ಲೈ ಮಾಡಿಕೊಂಡು ಎಲ್ಲ ಏನನ್ನು ಕಾನೂನುಬದ್ಧವಾಗಿ ಮಾಡ್ಕೋಬೇಕು ಸರ್ಟಿಫಿಕೇಟ್ ಮಾಡ್ಕೊಂಡ್ವಿ.
ಸರ್ಟಿಫಿಕೇಟ್ ಇಶ್ಯೂ ಆಗಿದ್ದು ನಮಗೆ 12ನೇ ತಾರೀಕು. ಇವರು ಅದು ಇದು ಏನೇನೋ ಇದೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ 28ನೇ ತಾರೀಕು ಹೋಗಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಲ್ಲಿ ಕಂಪ್ಲೇಂಟ್ ಕೊಟ್ಟು ನಮ್ಮ ಒರಿಜಿನಲ್ನೇ ಇಂಪಡೆಲ್ಲ ಆಗಿದೆ ಅಂತ ಮಾಡಿಬಿಟ್ಟು ಇವ್ರು ನೋಡಿದ್ರೆ ಗೊತ್ತಾಗಿದೆ ನಮ್ಗೆ. ಆಮೇಲೆ ಅಕ್ಟೋಬರ್ಲಿ ಇವ್ರು ಡೂಪ್ಲಿಕೇಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದು ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ. ಸೊ ಇದೆಲ್ಲ ಕಾರ್ಯಕ್ರಮ ಮಾಡಿ ಮುಗಿಸ್ಕೋಕ್ಕೋಸ್ಕರ ನಮ್ಮದನ್ನು ತಂದಿದ್ರು.